ನಮಸ್ಕಾರ ರೀ ಎಲ್ಲ ಡೈಮಂಡ್ ಮಂದಿ. ನಾನು ನಿಮ್ಮ ಡೈಮಂಡ್ ಸಿದ್ದು ಮಾತಾಡ್ತೀನಿ. ನಾ ಇವತ್ತು ಗಿಚ್ಚನ ರೆಡಿಯಾಗಿ ಎಲ್ಲಿಗೊಂಟಿನಪ್ಪ ಅಂದ್ರೆ ಹೇಳ್ತೀನಿ ಬೇರೆ ಮುಂದೆ. ನಾನು ನಮ್ಮ ಅಂಗಡಿಗೆ ಹೋಗೋಟಿಗೆ ನಮ್ಮ ದೋಸ್ತರು ಶಾಪರ್ಲೇಷನ್ ಬಂದಿದ್ರು. ಮತ್ತು ಅವ್ರನ್ನ ಕರ್ಕೊಂಡು ನಾವು ಗಿಫ್ಟ್ ಸೆಂಟ್ರಿಗೆ ಹೋಗಿ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಹೊಂಟಿವಿ. ನಾವು ಎಲ್ಲಿ ಹೊಂಟಿಪ್ಪ ಅಂದ್ರೆ ನಮ್ಮ ಫ್ರೆಂಡ್ದು ಮ್ಯಾರೇಜ್ ಇತ್ತು, ಅದಕ್ಕೋಸ್ಕರ ನಾವು ಗಿಚ್ಚನ ರೆಡಿಯಾಗಿ ಹೊಂಟಿವಿ. ಸೀದಾ ನಾವು ಮದುವೆ ದೂರಿಗೆ ಬಂದಿಬಿಟ್ಟು ನಾವು ತೊಗೊಂಡೋಗಿರೋ ಗಿಫ್ಟ್ನ ಕೊಟ್ಟು ಅವರಿಗೆ ವಿಶ್ ಮಾಡಿ ನಾವು ಹೊಂಟಿವಿ ಊಟದ ಕಡೆ. ನಾವು ಅಲ್ಲೇ ನೋಡೋಟಿಗೆ ಶಿಸ್ತನಾಗ ಊಟ ಮಾಡಕ್ಕೆ ಕುಂತಿದ್ದ. ಹಂಗೆ ನಮಗೂ ಹಸುವಾಗಿತ್ತು, ನಾವು ಊಟ ಮಾಡಕ್ಕೆ ಕುಂತೇ ಬಿಟ್ವಿ. ನಾವು ಊಟ ಮಾಡತ್ತನ್ನು ಇವ ಹಂಗೆ ಉಣ್ತಾನೇ ಇದ್ದ. ಮತ್ತೆ ನಾವು ಅವನಿಗೆ ಬಾಯ್ ಅಂತೇಳಿ ನಾವೆಲ್ಲಿ ಹೊಂಟಿಪ್ಪ ಅಂದ್ರೆ ಇನ್ನೊಂದು ಮದುವೆಗೆ. ಹಂಗೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಸೀದಾ ರಸ್ತಾಪುರಕ್ಕೆ ಬಂದೇ ಬಿಟ್ವಿ. ಅಲ್ಲಿ ಹೋಗೋಟಿಗೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಸಿಕ್ಕೇ ಬಿಟ್ಟಿದ್ದ. ಅವನಿಗೆ ಕರ್ಕ ಮತ್ತೆ ಟೇಜ್ ಕಡೆ ಗಿಫ್ಟ್ ಕೊಟ್ಟೇ ಬಿಟ್ವಿ. ನಮ್ಮೂರ್ ತನ ಬಂದಿರಿ ಬರೀ ಅಂತ ಜೀರಾ ಸೋಡಾ ಕುಡಿಸೇ ಬಿಟ್ಟಾವ. ಮತ್ತೆ ಅವನಿಗೆ ಬಾಯ್ ಅಂತೇಳಿ ನಾವು ಹೊಂಟಿವಿ ಶಾಪುರ ಕಡೆ. ಸೀದಾ ಶಾಪುರ ಬಂದೇ ಬಿಟ್ವಿ. ಸೀದಾ ಬಸವೇಶ್ವರ ಚೌಕ್ಗೆ ಬಂದು ನಮ್ಮ ದೋಸ್ತಿಗೆ ಬಿಟ್ಟು ನಾವು ಹೊಂಟೆ ನಮ್ಮೂರ ಕಡೆ. ನಾನು ನಮ್ಮೂರಿಗೆ ಬಂದ ಮೇಲೆ ನಮ್ಮ ಮನೆ ಮುಂದೆ ಬೋರಿಂಗ್ ಗಾಡಿ ನಿಂತಿತ್ತು. ಯಾಕಪ್ಪ ಅಂದ್ರೆ ಇವತ್ತು ನಾವು ಹೊಸ ಮನೆ ಮುಂದೆ ಬೋರಿಂಗ್ ಹಾಕ್ಸಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.